ಇನ್ನು ಇಲ್ಲಿಯವರೆಗೂ ಕೂಡ ದರ್ಶನ್ ಅವರ ರಂಗಭೂಮಿಯ ಗುರುಗಳು ಮಾತನಾಡಿದ್ದನ್ನು ಕೇಳಿಸ್ಕೊಂಡಿದ್ರು. ಈಗ ಪವಿತ್ರ ಗೌಡ ವಿಚಾರದಲ್ಲಿ ನಿರ್ದೇಶಕರು ಮಾತನಾಡಿದ್ದಾರೆ. ಆರೋಪಿ ನಂಬರ್ 1. ಚಿತ್ರದುರ್ಗಕ್ಕೆ ಪವಿತ್ರ ಗೌಡ ಪರಿಚಯಿಸಿದ್ದ ನಿರ್ದೇಶಕ ಉಮೇಶ್ ಅವರು ಚಿತ್ರರಂಗಕ್ಕೆ ರಂಗಶಂಕರದಲ್ಲಿ ಸಿಕ್ಕಿದ್ದಂತ ಪವಿತ್ರ ಗೌಡಗೆ ನಟನೆ ಬರ್ತಾ ಇರಲಿಲ್ವಂತೆ. ಚಿತ್ರ ಒಪ್ಪಿಕೊಂಡಿದ್ದ ನಟಿ ಕೈಕೊಟ್ಟಿದ್ದಕ್ಕೆ ಈಕೆಯನ್ನ ಆಯ್ಕೆ ಮಾಡಿದ್ರಂತೆ. ಸಿನಿಮಾಗೆ ಬಂದಾಗ ಪವಿತ್ರಾಗೆ ಮದುವೆ ಆಗಿತ್ತು. ಬರೀ 20,000 ಸಂಭಾವನೆಯನ್ನ ಕೊಟ್ಟಿದ್ವಿ ಅವರಿಗೆ. 6 ತಿಂಗಳ ಬಳಿಕ ಮಿನಿ ಕೂಪರ್ ಕಾರಿನಲ್ಲಿ ಬಂದ್ರು. 6 ತಿಂಗಳಿನಲ್ಲಿ. ಈಗ ಪವಿತ್ರ ಕೋಟಿ ಒಡತಿ ಆಗಿದ್ದಾರೆ. ಅವತ್ತು ಮೊದಲನೇ ಫಿಲ್ಮಿಗೆ ತೆಗೆದುಕೊಂಡಂತ ಸಂಭಾವನೆ 20,000. ನೆಕ್ಸ್ಟ್ 6 ತಿಂಗಳಲ್ಲಿ ಬಂದಿರೋದು ಮಿನಿ ಕೂಪರ್ನಲ್ಲಿ. ಈಗ ಕೋಟಿ ಒಡತಿ ಆಗಿದ್ದಾರೆ. ಘನತೆ ಗೌರವ ಸಂಪಾದಿಸಿಲ್ಲ, ಬರೀ ಹಣ ಆಸ್ತಿ ಮಾಡಿದ್ದಾರೆ ಅಂತ ಪಬ್ಲಿಕ್ ಟಿವಿಗೆ ಅಗಮ್ಯ ಚಿತ್ರ ನಿರ್ದೇಶಕ ಉಮೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ಈಗ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವ್ರಿಗೆ ಮೊದಲನೇ ಸಿನಿಮಾವನ್ನ ನಿರ್ದೇಶನ ಮಾಡಿದಂತಹ ಉಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಪವಿತ್ರ ಗೌಡ ಅವ್ರಿಗೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡ್ತೀರಾ. ಆ ಸಂದರ್ಭದಲ್ಲಿ ಅವತ್ತಿನ ದಿನದಲ್ಲಿ ಪವಿತ್ರ ಅವ್ರು ಹೇಗಿರ್ತಾ ಇದ್ರು, ನಿಮ್ಮ ಜೊತೆ ಸೆಟ್ ಅಲ್ಲಿ ಹೇಗಿರ್ತಾ ಇದ್ರು? ಈ ಪವಿತ್ರ ಗೌಡ ನನಗೆ ಪರಿಚಯ ಆಗಿದ್ದು ಅಂದರೆ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ತಿದ್ದೋ ನಾವು ಬೇಕು ಅಂತ ಎಲ್ಲ. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಬಿ ಕೆ ಮಹೇಶ್ ಅವರ ಫ್ರೆಂಡ್ ಒಬ್ಬರು ಕೋಆರ್ಡಿನೇಟರ್ ಇದ್ದರು. ಅವರು ಕರ್ಕೊಬಂದರು ಪವಿತ್ರ ಗೌಡನ. ಸೊ ರಂಗಶಂಕರದಲ್ಲಿ ಭೇಟಿ ಮಾಡಿದೆ ಫಸ್ಟು. ಅಲ್ಲೇ ಆಡಿಷನ್, ಚಿಕ್ಕದಾಗಿ ಆಡಿಷನ್ ಮಾಡಿದೆ. ಸೊ ಆಡಿಷನ್ ಮಾಡಿದಾಗ ನನಗೇನು ಅಷ್ಟೊಂದು ಇಂಪ್ರೆಸ್ ಆಗಲಿಲ್ಲ. ನೋಡೋಕ್ಕೆ ಪರವಾಗಿಲ್ಲ, ಬಟ್ ಆ್ಯಕ್ಟಿಂಗ್ ವೈಸ್ ನನಗೇನು ಇಂಪ್ರೆಸ್ ಆಗಿರಲಿಲ್ಲ. ಶಾರ್ಟ್ ಲಿಸ್ಟ್ ಮಾಡಿದ್ದು, ಬಟ್ ತೊಗೋಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಸೆಲೆಕ್ಟು ಮಾಡಿರಲಿಲ್ಲ. ಸೊ 3 ಜನ ಹೀರೋಯಿನ್ನು. ಅದರಲ್ಲಿ ಒಂದು ಕ್ಯಾರೆಕ್ಟ್ರಿಗೆ ಒಬ್ಬರು ನಾನು ಅಂದರೆ ನೋನ್ ಆರ್ಟಿಸ್ಟ್ ಒಬ್ಬರು ಕೈ ಕೊಟ್ಬಿಟ್ರು. ಸಿನಿಮಾಗೆ ಬರ್ತೀನಿ ಅಂತ ಎಲ್ಲ ಒಪ್ಕೊಂಡು, ಆಮೇಲೆ ಇಲ್ಲ ನನ್ನ ಡೇಟ್ಸ್ ಪ್ರಾಬ್ಲಮ್ ಆಗ್ತಿದೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ಅಂಥ ಟೈಮಲ್ಲಿ ನಾವು ಪವಿತ್ರ ಗೌಡನ ಸೆಲೆಕ್ಟ್ ಮಾಡಿದ್ದು. ಎಲ್ಲದಕ್ಕೂ ಅನುಸರಿಸ್ಕೊಂಡು ಹೋಗ್ತಿದ್ಲು. ಅಂದರೆ ಪೇಮೆಂಟ್ ವಿಷಯ ಆಗಲಿ, ಪಿಕಪ್ ಕೆಲವು ಆರ್ಟಿಸ್ಟ್ಗಳೆಲ್ಲ ನಾವು ಕಾರ್ಯ ಕಳಿಸ್ಬೇಕಿತ್ತು ಪಿಕಪ್ ಮಾಡೋದಕ್ಕೆ. ಈಕೆ ಆ ಥರ ಇರಲಿಲ್ಲ. ನಮ್ಮ ಅಸಿಸ್ಟೆಂಟು ಅಸೋಸಿಯೇಟ್ ಯಾರೇ ಫ್ರೀ ಇತ್ತು ಅಂದರೆ ಹೋಗಿ ಬೈಕಲ್ಲೇ ಪಿಕ್ ಮಾಡ್ಕೊ ಬರ್ತಿದ್ರು. ಸೊ ವಾಪಸ್ ಹೋಗಿ ಕಳಿಸ್ಕೊಡುವಾಗೂ ಅಷ್ಟೇ ನಮ್ಗಳ ಹತ್ರ ಕೆಲವು ಟೈಮು ಪೇಮೆಂಟ್ ಕೊಡೋದಕ್ಕೆ ಅವತ್ತೊಂದು ದಿನ ದುಡ್ಡು ಇರದೇ ಇರೋ ದಿನ ಅವಳು ತಾನಾಗೆ ಹೋಗೋಳು. ಪವಿತ್ರ ಗೌಡ ಅವರು ನೀವು ತುಂಬ ಹತ್ತಿರದಿಂದ ಕಂಡವರು. ಫಸ್ಟ್ ಸಿನಿಮಾದಲ್ಲೇ ಅವ್ರು ಆ್ಯಕ್ಟ್ ಮಾಡಿದ್ದು. ದರ್ಶನ್ ಅವ್ರ ಪರಿಚಯ ಯಾವಾಗ ಆಗುತ್ತೆ, ಏನು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ದರ್ಶನ್ ಅವ್ರ ಪರಿಚಯ ಯಾವಾಗ ಆಗುತ್ತೆ ಅನ್ನೋದು ಮಾಹಿತಿ ಇರಲಿಲ್ಲ. ಬಟ್ ನಮಗೆ ಯಾವಾಗ ಅಂದರೆ ನಮ್ಮ ಸಿನಿಮಾ ರಿಲೀಸ್ ಆಗಿ ಒಂದು 6-7 ತಿಂಗಳು ಆದಮೇಲೆ ಒಮ್ಮೆ ಒಂದು ಸತಿ ವಿಲ್ಸನ್ ಗಾರ್ಡನ್ ಬರ್ತಾಳೆ. ಬಂದಿದ್ದು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಅವಳು ಆಸ್ ಎ ಟೀಮ್ ಇದ್ದಿದ್ದು ಕಾರ್, ಮಿನಿ ಕೂಪರ್ ಕಾರಲ್ಲಿ ಬರ್ತಾಳೆ. ಆ್ಯಂಡ್ ಅವಳು ಅಂದರೆ ಇದೇ ಚೇಂಜ್ ಆಗಿರುತ್ತೆ. ಅವಾಗ ಏನು ಕಾರಣ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಇದು ಇಲ್ಲ ಈ ಕಡೆ ಸಿನಿಮಾದಲ್ಲಿ ಸಕ್ಸಸ್ ಸಿಕ್ಕಿದೆ, ಅದರಲ್ಲಿ ಬೆಳೆದಿದ್ದಾಳೆ ಅನ್ನೋದಕ್ಕೆ ಆ ಥರ ಯಾವುದೂ ಇಲ್ಲ. ಅದಾಗಿ ಸುಮಾರು 1-2 ವರ್ಷ ನಾಟ್ ರೀಚಬಲ್ ಅಂದರೆ ಪವಿತ್ರ ಗೌಡ ನಂಬರ್ ಎಲ್ಲ ಫೋನ್ ಮಾಡಿದ್ರು, ನಂಬರ್ ಅಸ್ತಿತ್ವದಲ್ಲಿಲ್ಲ ಅಂತ ಬರೋದು. ಅವಾಗ ಒಂದು ಈ ಮಿನಿ ಕೂಪರ್ ಬಂದಾಗ ಈ ಥರ ದರ್ಶನ್ ಅವ್ರ ಕಾಂಟ್ಯಾಕ್ಟ್ ಇದೆ ಅಂತ ಕೇಳ್ಬೋದು. ಅಂಡ್ JP 2014-15 ಅನ್ಕೊತೀನಿ. ಆಮೇಲೆ JP ನಗರದಲ್ಲಿ ಒಳ್ಳೆ ಮನೇಲಿದ್ದಾಳೆ ಅನ್ನೋದು ಕೇಳ್ಪಟ್ಟು ಅವಳು ಕಾಂಟ್ಯಾಕ್ಟ್ ಅದೇ ಹೇಳಿದ್ನಲ್ಲ, ನಮ್ಮ ಹತ್ರ ನಂಬರ್ ಇತ್ತು, ಕಾಲ್ ಮಾಡಿದ್ರು ಹೋಗ್ತಿರ್ಲಿಲ್ಲ. ಆ್ಯಂಡ್ 2 ವರ್ಷ ಪವಿತ್ರ ಗೌಡ ಎಲ್ಲೋದ್ಲು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದಮೇಲೆ ಮೀಡಿಯಾಗಳಲ್ಲಿ ಯಾವಾಗ ಇದು ಬಂತೋ ಅವಾಗ ನಾವು ಕೇಳಿದ್ದು ನಿಜ ಅಂತ ಗೊತ್ತಾಯಿತು ನಮಗೂ. ಸೊ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದು ಅದು ನಿಜ ಅಂತ. ಸೊ ಅಂದರೆ 2 ಇಯರ್ಸಲ್ಲಿ 1.5 ಇಯರ್ಸಲ್ಲಿ ವೆರಿ ಫಾಸ್ಟ್ ಗ್ರೋತ್. ಈ ಸಿನಿಮಾ ಆಯಿತು, ಸಿನಿಮಾ ಆದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಸಿಗಲ್ಲ, ಮತ್ತು JP ನಗರದಲ್ಲಿ ಇದ್ದಾರೆ ಅಂತ ಒಂದು ಮಾಹಿತಿ ಸಿಕ್ತು. ಅದಾದಮೇಲೆ ಮತ್ತೆ ನೀವು ಯಾವತ್ತು ಪರಿಚಯ ಮತ್ತೆ ಅವತ್ತಾದರೂ ಸಿಕ್ಕಿದ್ರು ಅಥವಾ ಮೀಟ್ ಮಾಡೋದು ಅಥವಾ ಏನಾದರೂ ಆಯ್ತಾ? ಇಲ್ಲ. ಅಂದರೆ ಇವಳು ತಿರ್ಗಾ ವಾಪಸ್ ಬೆಳಕಿಗೆ ಮೀಡಿಯಾದಲ್ಲಿ ಬಂದಾಗ ಅವ್ರು ಟಚ್ ಮಾಡೋಕ್ಕಾಗಲ್ಲ.
ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ಲು. ಸೊ ರೆಕಗ್ನೈಸ್ ಹೇಳದ್ನಲ್ಲ, ನಡೆದು ಬಂದ ಹಾದಿಗಳನ್ನ ಯಾರು ಮರಿಬಾರ್ದು ಅಂತಾರ, ಆ ಥರ ಇರಲಿಲ್ಲ. ಅಂದರೆ ಅವ್ರ ಲೆವೆಲೇ ಚೇಂಜ್ ಆಗೋಗಿತ್ತು. ಆ್ಯಂಡ್ ಈಗ ನೋಡ್ತು ಅಂದರೆ ಈಗ ಇನ್ನೂ ಲೆವೆಲ್ ತುಂಬಾ ಬದಲಾಗಿದೆ. ಆ್ಯಂಡ್ ನನಗನ್ಸೋ ಪ್ರಕಾರ ಆ ಪವಿತ್ರ, ನಾವು ನೋಡಿದ ಪವಿತ್ರ, ನಮ್ಮ ಜೊತೆ ಇದ್ದಿದ್ದ ಪವಿತ್ರನೇ ಬೇರೆ.